ಓಂ ನಮಃ ಸಿದ್ಧೇಭ್ಯಃ. ಇವತ್ತು 2026ರಲ್ಲಿ ಕನ್ಯಾ ರಾಶಿಗೆ 12 ರಾಶಿಗಳಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಆ ಕನ್ಯಾ ರಾಶಿಗೆ ಯಾವ್ಯಾವ ಶುಭ ಫಲಗಳು ಮತ್ತು ಅಶುಭ ಫಲಗಳು ದೊರೆಯುತ್ತಿದೆ ಎಂದು ಚರ್ಚೆ ಮಾಡೋಣ. ಈ ಕನ್ಯಾ ರಾಶಿಯ 2026ರ ವಾರ್ಷಿಕ ರಾಶಿ ಫಲವನ್ನು ಭಗವಂತರ ಅಭಿಷೇಕ ಪೂಜೆಯನ್ನು ಶುಭ ಭಾವದಿಂದ ನೋಡುತ್ತಾ ಆ ರಾಶಿ ಫಲವನ್ನು ಕೇಳೋಣ. ಕನ್ಯಾ ರಾಶಿಯವರು ವಿಶೇಷವಾಗಿ ಅವರ ಗುಣಲಕ್ಷಣಗಳೇನೆಂದರೆ, ಅವರು ಒಳ್ಳೆಯ ಜ್ಞಾನಿಗಳು, ಒಳ್ಳೆಯ ವಿದ್ಯಾವಂತರು ಮತ್ತು ಮಾತಿನಲ್ಲಿ ಅವರಿಗೆ ವಿಶೇಷವಾದ ಶಕ್ತಿ ಇರ್ತದೆ. ಮಾತಿನ ಕಲೆ ಒಳ್ಳೆಯದಿರ್ತದೆ. ಆಮೇಲೆ ಅದರಿಂದ ಎಲ್ಲರನ್ನೂ ಆಕರ್ಷಿತವನ್ನಾಗಿ ಮಾಡುತ್ತಾರೆ. ವ್ಯಾಪಾರದಲ್ಲಿ ವಿಶೇಷ ಲಾಭ ಪ್ರಾಪ್ತಿಯಾಗುತ್ತದೆ. ಆಮೇಲೆ ಪರ್ಫೆಕ್ಟ್ ವ್ಯಕ್ತಿಗಳು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ತುಂಬ ಎಲ್ಲ ಜನರನ್ನು ಕರೆದುಕೊಂಡು ಸಂಘಟನೆಯನ್ನು ಮಾಡುವಂಥ ಶಕ್ತಿ ಆ ಕನ್ಯಾ ರಾಶಿಯವರಿಗೆ ಇರುತ್ತದೆ. ಹಾಗಾಗಿ ಕನ್ಯಾ ರಾಶಿಯವರು ಅನುಶಾಸನ, ಡಿಸಿಪ್ಲಿನರು ಮತ್ತು ಒಳ್ಳೆ ಡಾಕ್ಟರು, ಪ್ರೊಫೆಸರರು, ಫೈನಾನ್ಸ್ ಕೆಲಸ ಕಾರ್ಯಗಳನ್ನು ಮಾಡೋರು, ಬ್ಯಾಂಕ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಳ್ಳೆಯ ವ್ಯಕ್ತಿಗಳು, ಶಿಕ್ಷಕರು, ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಕನ್ಯಾ ರಾಶಿಯವರು ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಸಲ ಏನಾದರೂ ಕನ್ಯಾ ರಾಶಿಯಲ್ಲಿ ಬುಧಗ್ರಹ ಚೆನ್ನಾಗಿದ್ದರೆ ಇವೆಲ್ಲ ಒಳ್ಳೆಯ ಫಲ ಸಿಗ್ತವೆ. ಏನಾದರೂ ಬುಧಗ್ರಹ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅತಿಯಾಗಿ ಮಾತುಗಳನ್ನು ಮಾತಾಡಿ ಜಗಳವನ್ನು ಮಾಡಿಕೊಳ್ಳೋರು, ಬೇರೆಯವರಿಗೆ ಸುಮ್ಮನೆ ಸಲಹೆಗಳನ್ನು ಕೊಟ್ಟು ಅದರಲ್ಲಿ ಅವರು ಸಿಕ್ಕಾಕೋತಾರೆ. ಮತ್ತು ಸ್ವಲ್ಪ ಸ್ವಾರ್ಥತೆ ಕೂಡ ಅವರಿಗೆ ಜಾಸ್ತಿ ಆಗುತ್ತದೆ. ಅಂತಹ ಕನ್ಯಾ ರಾಶಿಯ ಸ್ವಭಾವ ಸಾಮಾನ್ಯವಾಗಿ ಇರುತ್ತದೆ. ಈಗ 2026ರಲ್ಲಿ ಪ್ರಾರಂಭದಲ್ಲಿ ನಾವು ನೋಡಿದರೆ ಕನ್ಯಾ ರಾಶಿಯವರಿಗೆ ಏನೇನು ಫಲಗಳು ಸಿಗ್ತವೆ ಅಂತ ತಿಳಿಯೋಣ. ಕೆಲವೊಂದು ಒಳ್ಳೆ ಶುಭವಾದ ಫಲಗಳು ಕೂಡ ಇದೆ. ಕೆಲವೊಂದು ಅಶುಭ ಫಲಗಳೇನಿದ್ದಾವೆ, ನೆಗೆಟಿವ್ ಆಗಿದ್ದಾವೆ. ಅದರ ತಕ್ಕಂತೆ ನಾವೇನು ಪೂಜೆ, ಜಪ, ದಾನ, ಧರ್ಮ ಮಾಡ್ತಾ ಹೋದರೆ ಒಳ್ಳೆ ಫಲ ಸಿಗುತ್ತದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ 2026 ಒಳ್ಳೆ ಶುಭ ಫಲಗಳಿಂದ ಕೂಡಿದೆ. ಹಾಗಾಗಿ ಕನ್ಯಾ ರಾಶಿಯಾಗಿರ್ಬೋದು ಅಥವಾ ಕನ್ಯಾ ಲಗ್ನದವರಾಗಿರ್ಬೋದು, ಇಬ್ಬರಿಗೂ ಕೂಡ ಒಳ್ಳೆ ಫಲ ಸಿಗ್ತದೆ. ಹಾಗಾಗಿ 2026ರಲ್ಲಿ ವರ್ಷದ ಪ್ರಾರಂಭದಲ್ಲಿ ನಿಮಗೆ ಶನಿ ಮಹಾಗ್ರಹರು, ಯಾಕಂದರೆ 9 ಗ್ರಹಗಳಲ್ಲಿ ಜಾಸ್ತಿ ಒಂದೇ ಸ್ಥಾನದಲ್ಲಿರೋರು ಶನಿ ಗ್ರಹ 2.5 ವರ್ಷ ಇರ್ತಾರೆ. ಹಾಗಾಗಿ ಪ್ರಾರಂಭದಲ್ಲೇ ನಿಮಗೆ ಶನಿ ಗ್ರಹ ಕನ್ಯಾ ರಾಶಿಯಿಂದ 7ನೇ ಸ್ಥಾನ ಅಂದ್ರೆ ಮೀನ ರಾಶಿಯಲ್ಲಿ, ಸ್ಥಾನದ ಪ್ರಕಾರ ಹೋದರೆ ಮೀನ ರಾಶಿ ಬರ್ತದೆ. ಆದರೆ ಅಲ್ಲಿ 7ನೇ ಸ್ಥಾನದಲ್ಲಿ ಶನಿ ಇದ್ರೆ ಅದು ಉಚ್ಚ ಫಲವನ್ನು ಕೂಡ ತಮಗೆ ಕೊಡುವಂಥ ಒಂದು ಶುಭ ಯೋಗವನ್ನು ಕೊಡುತ್ತದೆ. ಮೀನ ರಾಶಿಯಲ್ಲಿ ಅಂದರೆ ಶುಭ ರಾಶಿಯಲ್ಲಿ ಇರುವುದರಿಂದ ಯಾರು ವ್ಯಾಪಾರಸ್ಥರಿದ್ದಾರೆ, ಪಾರ್ಟ್ನರ್ಶಿಪ್ದಲ್ಲಿ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾ ಇದ್ದಾರೆ ಅಂಥವರಿಗೆಲ್ಲ ಒಳ್ಳೆ ಫಲವನ್ನೇ ಮೀನರಾಶಿಯಲ್ಲಿ ಶನಿಗ್ರಹ ಕೊಡುತ್ತಾರೆ. ಮತ್ತು ಮೀನರಾಶಿಯಲ್ಲಿ ಕೂತು ಅವರು ವಿಶೇಷವಾಗಿ ತಮ್ಮ ಕನ್ಯಾ ಮತ್ತು ಕನ್ಯಾ ಲಗ್ನ, ಕನ್ಯಾ ರಾಶಿ ಮೇಲೆ ಅವರ ದೃಷ್ಟಿ ಇರೋದರಿಂದ ಇಂತಹ ಸಮಯದಲ್ಲಿ ಸ್ವಲ್ಪ ಶನಿಗ್ರಹ ಸಂಘರ್ಷವನ್ನು, ಪರಿಶ್ರಮವನ್ನು, ತುಂಬ ಹಾರ್ಡ್ ವರ್ಕನ್ನು ಮಾಡಲಿಕ್ಕೆ ನಿಮಗೆ ಕೊಡ್ತಾನೆ. ಯಾವುದೇ ಸುಲಭವಾಗಿ ನಿಮಗೆ ಯಾವುದೂ ಕೂಡ ಬೇಗನೆ ಕೆಲಸ ಕಾರ್ಯಗಳು ಮಾಡಿಕೊಡಲ್ಲ. ಸ್ವಲ್ಪ ಯಾವುದೇ ಕೆಲಸಗಳನ್ನು ಕೊಟ್ಟರೆ, ವರ್ಕನ್ನು ನೀವು ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಎಷ್ಟೋ ಜನ ಜಾಬ್ ಮಾಡ್ತಾರೆ, ಅಥವಾ ತಾವು ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಾ, ಅಥವಾ ಯಾವುದೇ ಒಂದು ತಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳು ಏನೇ ಇರಲಿ ಅವುಗಳಲ್ಲಿ ಸ್ವಲ್ಪ ಸಂಘರ್ಷ, ಪರಿಶ್ರಮ. ಯಾಕಂದರೆ 7ನೇ ಮನೆಯಲ್ಲಿ ಕೂತು ಕನ್ಯಾ ರಾಶಿಯನ್ನೇ ನೋಡ್ತಿರೋದ್ರಿಂದ ಸ್ವಲ್ಪ ಅವನು ಹಾರ್ಡ್ ವರ್ಕ್ ಮಾಡಿ ಪರಿಶ್ರಮವನ್ನು ಕೊಟ್ಟು
ಆಮೇಲೆ ಅದನ್ನು ಕಾರ್ಯವನ್ನು ಸಿದ್ಧಿಯನ್ನಾಗಿ ಮಾಡುತ್ತಾನೆ. ಮತ್ತು ವಿಶೇಷವಾಗಿ ಯಾರು ದಾಂಪತ್ಯ ಜೀವನದಲ್ಲಿದ್ದಾರೆ, ಮದುವೆಯಾಗಿದೆ, ಅವರು ಸ್ವಲ್ಪ ತಮ್ಮ ವ್ಯವಹಾರದಲ್ಲಾಗಿರ್ಬೋದು ಮತ್ತು ವಿಶೇಷವಾಗಿ ಮಾತಿನಲ್ಲಿ ಎಚ್ಚರಿಕೆ ವಹಿಸಿ. ಯಾಕೆಂದರೆ 7ನೇ ಮನೆ ವಿವಾಹ, ಮ್ಯಾರೇಜ್ ಹೌಸ್ ಇದೆ. ಹಾಗಾಗಿ ಅಲ್ಲಿ ಅವನು ಏನಾದರೂ ಸ್ವಲ್ಪ ತಡೆಗಳು, ತೊಂದರೆಗಳು ಮಾಡಬಹುದು. ತಮ್ಮ ಮಾರ್ಗವನ್ನು ಕೂಡ ಅಶುಭ ಮಾರ್ಗ ಕಡೆ ಕರ್ಕೊಂಡು ಹೋಗ್ಬೋದು. ಯಾಕಂದರೆ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿದ್ದು ಮುಂದೆ 2027 ಬಹುಶಃ ಜೂನ್ ತಿಂಗಳಿರ್ಬೋದೇನೋ, ಜೂನಲ್ಲೆಲ್ಲ ಅವನು ಮೇಷ ರಾಶಿಗೆ ಪರಿವರ್ತನೆ ಆಗುತ್ತಾರೆ. ಪರಿವರ್ತನೆ ಆದ ಮೇಲೆ ನಿಮಗೆ ಅಷ್ಟಮ ಶನಿ ಬರ್ತಾರೆ. ಹಾಗಾಗಿ ಆ ಅಷ್ಟಮ ಶನಿ ನೀಚ ರಾಶಿಯಲ್ಲಿದ್ದು ಶನಿ ಅಷ್ಟಮದಲ್ಲಿ ಆಗೋದು ಅಷ್ಟು ಒಳ್ಳೆ ಫಲ ಇಲ್ಲ. ಅದಕ್ಕೋಸ್ಕರ ಶನಿ ಗ್ರಹದೇನು ಮುನ್ಸೂರ ತೀರ್ಥಂಕರಿದ್ದಾರೆ ಮತ್ತು ಯಾರ್ಯಾರು ತಮ್ಮ ಭಕ್ತಿ ಭಾವದಿಂದ ಏನು ಶನಿ ಗ್ರಹದ ಜಪ ಮಾಡ್ತಿದ್ದೀರ, ಆ ಜಪವನ್ನು ವಿಶೇಷ ಮಾಡಿ ಪ್ರತಿದಿನ 9 ಸಾರಿ ಅಥವಾ 27 ಅಥವಾ ಇನ್ನೂ ಟೈಮ್ ಇದ್ರೆ ನಿಮಗೆ 108 ಸಾರಿ ಕೂಡ ಆ ಶನಿ ಗ್ರಹದ ಜಪ ಮಾಡೋದರಿಂದ, ಮತ್ತು ಕನ್ಸ್ಟ್ರಕ್ಷನ್ಗೆ ಏನೇನು ವಸ್ತುಗಳು ಆಗ್ತವೆ, ಯಾವುದರ ದೇವಸ್ಥಾನ ಆಗಿರ್ಬೋದು, ಮಂದಿರ ಆಗಿರ್ಬೋದು, ಗುರುಕುಲು, ಆಶ್ರಮ, ಹಾಸ್ಪಿಟಲು, ಲೋಕ ಕಲ್ಯಾಣಕ್ಕೆ, ಪರರ ಕಲ್ಯಾಣಕ್ಕೆ ಏನೇನು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ, ಯಾವುದೋ ಧರ್ಮಶಾಲೆ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ಇಂತಹ ಒಳ್ಳೆ ಕಾರ್ಯಗಳಿಗೆ ತಮ್ಮಿಂದಾದ ಏನು ಶಕ್ತಿ ಇದೆಯೋ ಅಷ್ಟು ತನು ಮನ ಧನದಿಂದ ಸಹಾಯ ಮಾಡಿ. ಮತ್ತು ಏನಾದರೂ ನಿಮಗೆ ಟೈಮ್ ಇದ್ದರೆ ಸಾಧು ಸಂತರ ಹತ್ರ ಇರ್ರಿ, ಅವರ ಸೇವೆಯನ್ನು ಮಾಡಿ, ಅವರಿಗೆ ಬೇಕಾಗಿರುವ ಶುಭ ಅವಶ್ಯಕ ವಸ್ತುಗಳನ್ನು ದಾನ ಮಾಡಿ. ಇದರಿಂದ ಶನಿಗ್ರಹ ಒಳ್ಳೆ ಫಲ ಕೊಡುತ್ತಾನೆ. ಆನಂತರ ಶನಿಗ್ರಹ ನಿಮಗೆ ಮುಂದೆ ಇನ್ನೂ ಟೈಮ್ ಇದೆ, ಆದರೆ ಮುಂದೆ ಭಾಗ್ಯಸ್ಥಾನಕ್ಕೆ ಬಂದಾಗ, ಅವನು ತನ್ನ ಮಿತ್ರ ರಾಶಿಯಲ್ಲಿ ಬಂದಾಗ ತಮ್ಮ ಏನೇನು ಕೆಲಸ ಕಾರ್ಯಗಳು ನಿಂತು ಹೋಗಿದ್ದಾವೆ ಅವೆಲ್ಲವೂ ಕೂಡ ಅವರು ಮಾಡಿಕೊಡ್ತಾರೆ. ಒಳ್ಳೆ ಜಮೀನು, ಆಸ್ತಿ, ಭೂಮಿ, ಪ್ರಾಪರ್ಟಿ, ಮತ್ತು ಏನಾದರೂ ಕೋರ್ಟು ಕೇಸು ಕಚೇರಿಗಳು ನಡೀತಾ, ಅವುಗಳದ್ದು ಏನರ ಸಮಸ್ಯೆ ನಡೀತಾ ಇದ್ದರೆ ಅವುಗಳನ್ನು ಪರಿಹಾರ ಮಾಡೋರಿದ್ದಾರೆ. ಅದಕ್ಕಾಗಿ ನೀವು ಮುಂದೆ ಒಳ್ಳೆ ಫಲ ಇದೆ. ಸ್ವಲ್ಪ ಶನಿಗ್ರಹ ಜಪ ಮತ್ತು ಕಪ್ಪ ವಸ್ತುಗಳ ದಾನವನ್ನು ಮಾಡ್ತಾ ಹೋಗಿ. ಆನಂತರ ರಾಹು ಮತ್ತು ಕೇತು ಇವುಗಳ ವಿಚಾರ ಮಾಡಿದಾಗ, ರಾಹು ವರ್ಷದ ಪ್ರಾರಂಭದಲ್ಲಿ ನಿಮ್ಮ ರಾಶಿ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದಿಂದ 6ನೇ ಮನೆಯಲ್ಲಿ, ಕೇತು ವ್ಯಯಸ್ಥಾನ 12ನೇ ಮನೆಯಲ್ಲಿರೋದ್ರಿಂದ ರಾಹು ಒಳ್ಳೆ ಫಲವನ್ನೇ ಕೊಡ್ತಾನೆ. 6ನೇ ಮನೆಯಲ್ಲಿ ಒಳ್ಳೆ ಫಲ. ಏನಾದರೂ ದುಡ್ಡು, ಹಣ, ಕಾಸುಗಳು ನಿಂತು ಹೋಗಿದ್ರೆ ಅವೆಲ್ಲವೂ ಕೂಡ ಏಳಿಗೆ ಆಗುತ್ತದೆ, ಅಭಿವೃದ್ಧಿ ಆಗುತ್ತದೆ. ಆಮೇಲೆ ಶತ್ರುಗಳ ಕಾಟ, ಯಾವುದಾದರೂ ರೋಗ ರುಜಿನಿಗಳಿದ್ರೆ ಅವುಗಳು ಕೂಡ ಏನಾಗ್ತವೆ, ದೂರ ಆಗ್ತವೆ. ಮತ್ತು ಆರ್ಥಿಕ ಪರಿವರ್ತನೆಗಳು ಅವನು ವಿಶೇಷವಾಗಿ ಮಾಡ್ತಾನೆ. ಮತ್ತು ಕೇತು ಗ್ರಹ ಏನು ವ್ಯಯಸ್ಥಾನದಲ್ಲಿದ್ದಾರೆ, ಅವರು ನಿಮಗೆ ಒಂದು ಶ್ರೇಷ್ಠವಾದ ಶಕ್ತಿ ಕನ್ಯಾ ರಾಶಿಗೆ ಕೊಡ್ತಾ ಇದ್ದಾರೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಅಥವಾ ಯಾರಾದರೂ ಹಿರಿಯರಿಂದ, ಗುರುಗಳಿಂದ ಆಶೀರ್ವಾದ, ಯಾವ್ದರ ದೇವಿ ದೇವತೆಗಳ ಆಶೀರ್ವಾದ ನಿಮಗೆ ಲಭಿಸುತ್ತದೆ. ಅದರಿಂದ ಅನೇಕ ಕಷ್ಟಗಳು ಏನು ಶನಿಗ್ರಹದಿಂದ ಆಗಿರ್ಬೋದು, ಬೇರೆ ಗ್ರಹಗಳಿಂದ ಏನು ಬರ್ತಾ ಇದ್ದಾವೆ ಅವುಗಳು ಪರಿಹಾರ ಆಗುತ್ತದೆ. ಯಾಕಂದರೆ ಕೇತು ವ್ಯಯದಲ್ಲಿ ಇರೋದ್ರಿಂದ ನೀವು ಪಾರ್ಶ್ವನಾಥ ಸ್ವಾಮಿಯ ಜಪ ಮಾಡ್ತಾ ಇರ್ರಿ. ಕೇತು ಗ್ರಹ ಜಪ ಮಾಡೋದ್ರಿಂದ ನಿಮಗೆ ಇನ್ನೂ ಶಕ್ತಿ, ಏನೇನು ದೋಷಗಳಿದ್ದಾವೆ ಆ ದೋಷಗಳ ಪರಿಹಾರ ಆಗುತ್ತದೆ. ಆಮೇಲೆ ಇನ್ನೊಂದು ಈ ಸಮಯದಲ್ಲಿ ನಿಮಗೇನು ಹೇಳಬೇಕಂದ್ರೆ, 2026 ಸ್ವಲ್ಪ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳು ಸ್ವಲ್ಪ ಸಾವಧಾನ ಆಗಿರಬೇಕು. ಯಾಕಂದರೆ ಆ ಸಮಯದಲ್ಲಿ ಏನು ಇವು ಗ್ರಹಗಳಿದ್ದಾವೆ, ಸೂರ್ಯ, ಮಂಗಳ, ಬುಧ, ಶುಕ್ರ, ಚಂದ್ರ, ಈ ಒಂದು 4-5 ಗ್ರಹಗಳೇನಿದ್ದಾವೆ ಅವು ನಿಮಗೆ ಸಪ್ತಮ ಮತ್ತು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರ್ತವೆ. ಆ ಸಮಯದಲ್ಲಿ ಸ್ವಲ್ಪ ಗಾಡಿ ವಾಹನಗಳು ಪ್ರಯಾಣ ಮಾಡೋದು ಬೇಡ. ಆರೋಗ್ಯವನ್ನು
ಇಟ್ಕೊಳ್ಬೇಕು. ಯಾವುದೇ ಒಂದು ದೊಡ್ಡ ಡೀಲ್ ವ್ಯಾಪಾರಸ್ಥರು ಅಥವಾ ಬೇರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಡೀಲ್ ಆಗೋದಿದ್ರೆ ಸ್ವಲ್ಪ ಸಾವಧಾನ ಆಗಿದ್ದು, ಅದು ಜೂನ್ ಸ್ವಲ್ಪ ಕಳೆದ ಮೇಲೆ ಗುರುಗ್ರಹವು ಕೂಡ ಆ ಜೂನ್ ಫಸ್ಟ್ ವೀಕ್‌ದಲ್ಲೇ ಪರಿವರ್ತನೆ ಆಗ್ತಾ ಇದೆ. ಈ ಪರಿವರ್ತನೆ ಏನಿದೆಯೋ ಅದು ಕನ್ಯಾ ರಾಶಿಯವರಿಗೊಂಥರ ರಾಜಯೋಗದ ಫಲವನ್ನು ಕೂಡ ಕೊಡುವಂಥ ಅ ಯೋಗ ತಮ್ಮ ರಾಶಿಯವರಿಗೆ ಬರ್ತಾ ಇದೆ. ಈಗಾಗಲೇ 10ನೇ ಮನೆಯಲ್ಲಿ ವರ್ಷದ ಪ್ರಾರಂಭದ ಜನವರಿಯಿಂದ ಮೇ ತಿಂಗಳವರೆಗೆ ಗುರುಗ್ರಹ ಇರುತ್ತಾರೆ. ಆ ಸಮಯದಲ್ಲಿ ಅವರು ಧನಸ್ಥಾನವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಧನ ಸಂಪತ್ತಿ ಏನೇ ಸಮಸ್ಯೆ ಬಂದ್ರೂನು ಅಲ್ಲಿ ರಾಹು 6ನೇ ಮನೆಯಿಂದನೂ ಧನದ ಒಳ್ಳೆ ಫಲವನ್ನು ಕೊಡ್ತಾನೆ. ಇಲ್ಲಿ ಗುರು ದೃಷ್ಟಿ ಏನು 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಇರೋದರಿಂದ ವರ್ಷದ ಪ್ರಾರಂಭದಲ್ಲಿ ಗುರುಬಲ ಇರೋದಿಲ್ಲ ಮೇ ತಿಂಗಳವರೆಗೆ. ಆನಂತರ ಗುರುಬಲವು ಕೂಡ ನಿಮಗೆ ಮುಂದೆ ಬರುತ್ತದೆ. ಯಾರಿಗೆ ವಿವಾಹ ಆಗಿಲ್ಲ, ಮದುವೆ ಆಗಿಲ್ಲ ಅಂಥವರಿಗೆ ಅಂಥ ಮದುವೆ ಯೋಗ, ಮನೆಯಲ್ಲಿ ಮನೆ ಕಟ್ಟೋದಾಗಲಿ, ಗೃಹಾರಂಭ ಮಾಡೋದಾಗಲಿ, ಗೃಹ ಪ್ರವೇಶವಾಗಲಿ, ಧಾರ್ಮಿಕ ತೀರ್ಥಯಾತ್ರೆಗಳು ಮತ್ತು ಏನು ದೇಶ ವಿದೇಶಗಳ ಪ್ರಯಾಣ ಮತ್ತು ವ್ಯಾಪಾರ ಏನಾದರೂ ದೇಶ ಇಂಪೋರ್ಟ್ ಎಕ್ಸ್ಪೋರ್ಟ್ ಅದರಲ್ಲಿಯೂ ಕೂಡ ಒಳ್ಳೆ ಯೋಗ ಆ ಕರ್ಕ ರಾಶಿಗೆ ಗುರು ಮೇ ತಿಂಗಳ ನಂತರ ಬರ್ತಾರೆ. ಆವಾಗ ಫಲವನ್ನು ಕೊಡುತ್ತಾರೆ. ಮಾನ, ಸನ್ಮಾನ, ಗೌರವ ಪ್ರಾಪ್ತಿ ಇವುಗಳು ಕೂಡ ಇದಾಗ್ತದೆ. ವಿದ್ಯಾರ್ಥಿಗಳು ಏನು ವಿಶೇಷವಾಗಿ ಅವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಮಾಡುತ್ತಾರೆ ಮತ್ತು ನಿಂತು ಹೋಗಿರುವ ಕಾರ್ಯಗಳು ಕೂಡ ಪ್ರಗತಿಯಾಗ್ತದೆ. ಆಮೇಲೆ ಅವರು ಕರ್ಕ ರಾಶಿಗೆ ಬಂದಾಗ ಸಪ್ತಮದಲ್ಲಿ ಅವರು ಪಂಚಮ ದೃಷ್ಟಿ ಮತ್ತು ಸಪ್ತಮ ದೃಷ್ಟಿ ಇರೋದರಿಂದ ಒಳ್ಳೆ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಆಗ್ತದೆ. ಮತ್ತು ಏನು ವೈವಾಹಿಕ ಜೀವನದಲ್ಲಿ ಏನು ತೊಂದರೆಗಳಾಗ್ತಾ ಇದ್ದು ಅವು ಕೂಡ ದೂರ ಆಗ್ತವೆ. ಮತ್ತು ಧನದ ಲಾಭ, ಯಾಕಂದರೆ ಲಾಭ ಸ್ಥಾನದಲ್ಲಿ ಉಚ್ಚ ರಾಶಿಯಲ್ಲಿ ಗುರು ಇರೋದರಿಂದ ಏನಾದರೂ ವಿಶೇಷ ಧನ ಸಂಪತ್ತಿಯ ಲಾಭ ಆಗ್ತದೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಪರಾಕ್ರಮ ಮತ್ತು ಬಂಧು ಬಾಂಧವರ ಸಹಾಯ, ಮಿತ್ರರ ಸಹಾಯ ಹೆಚ್ಚುತ್ತದೆ. ಆನಂತರ ಇನ್ನೊಂದೇನು ವಿಶೇಷ ಅಂದರೆ ಪಂಚಮದಲ್ಲಿ ಗುರು ನೋಡೋದರಿಂದ ದೈವಬಲ, ಗುರುಬಲ ಪ್ರಾಪ್ತಿಯಾಗುತ್ತದೆ. ಆ ಗುರುಬಲ ಪ್ರಾಪ್ತಿಯಿಂದ ಅನೇಕ ತೊಂದರೆಗಳು, ಕಷ್ಟಗಳ ಪರಿಹಾರ ನಿಮಗೆ ಆ ಗುರುಗ್ರಹ ಕೊಡುತ್ತಾರೆ. ಮನಸ್ಸಿನಲ್ಲಿರುವ ಒಳ್ಳೆ ಶುಭ ಕಾರ್ಯಗಳ ಸಿದ್ಧಿಯಾಗುತ್ತದೆ. ಆದರೆ ಇನ್ನೊಂದಿಲ್ಲಿ ಸೂಚನೆ ಏನಪ್ಪ ಅಂದರೆ ರಾಹುಗ್ರಹ ಮುಂದೆ ಡಿಸೆಂಬರ್ ತಿಂಗಳಲ್ಲಿ 2026 ಡಿಸೆಂಬರ್ ಫಸ್ಟ್ ವೀಕ್‌ದಲ್ಲಿ ರಾಹು ಮತ್ತು ಕೇತು ಏನು ಪರಿವರ್ತನೆ ಆಗ್ತದೆ, ಅಲ್ಲಿ ಪಂಚಮದಲ್ಲಿ ರಾಹು ಬರ್ತಾನೆ. ಆವಾಗ ಸ್ವಲ್ಪ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾದರೂ ತೊಂದರೆಗಳಾಗ್ಬೋದು. ಅದಕ್ಕೆ ರಾಹುಗ್ರಹ ಶಾಂತಿ ನೀವು ಮುಂಚೆನೇ ಮಾಡಿಸ್ಬೇಕು. ಆಮೇಲೆ ರಾಹುಗ್ರಹ ಇಲ್ಲಿ ಬಂದರೆ ಸುಮಾರು 1.5 ವರ್ಷ ಅಲ್ಲಿ ಇರ್ತಾರೆ. ಆಮೇಲೆ ಅಂಥ ಸಮಯದಲ್ಲಿ ಅದಕ್ಕಿಂತಲೂ ಮುಂಚೆ ರಾಹುಗ್ರಹ ಡಿಸೆಂಬರ್ಗೆ ಬರ್ತಾ ಇದ್ದಾರೆ ಅಂದರೆ ನೀವು ಆಲ್ಮೋಸ್ಟ್ ಒಂದು 5-6 ತಿಂಗಳು ಮುಂಚೆನೇ ಅದು ಎಚ್ಚರಿಕೆಯಿಂದಿರಬೇಕು. ಮತ್ತು ಯಾರು ಗರ್ಭಿಣಿ ಸ್ತ್ರೀಯರಿದ್ದಾರೆ, ಯಾಕಂದರೆ 5ನೇ ಸ್ಥಾನ ಸಂತಾನ ಪಕ್ಷವನ್ನು ಕೂಡ ವಿವರಣೆ ಮಾಡುತ್ತದೆ. ವಿದ್ಯಾರ್ಥಿಗಳು, ಮಕ್ಕಳು, ಸಂತಾನ ಈ 5ನೇ ಭಾವದಲ್ಲಿ ಇರೋದರಿಂದ ಅಲ್ಲಿ ರಾಹುಗ್ರಹ ಬರೋದರಿಂದ ಅಲ್ಲಿ ಗುರು ದೃಷ್ಟಿ ಇದೆ, ಆದ್ರೂ ರಾಹುಗ್ರಹ ಬರೋದರಿಂದ ಏನಾದರೂ ರಾಹುಗ್ರಹದ ವಿಶೇಷ ಜಪ, ತಪ, ನೇಮಿನಾಥ ಸ್ವಾಮಿಯ ಪೂಜೆ ಮತ್ತು ಒಳ್ಳೆ ನೈವೇದ್ಯಗಳನ್ನು ಭಗವಂತರಿಗೆ ಸಮರ್ಪಿಸಿ, ಆಮೇಲೆ ಏನು ಹವನ ಮತ್ತು ಹೋಮ ಆಗ್ತದೆ ಅಂತ ಹೋಮ ಹವನದ ಸಾಮಗ್ರಿಗಳು ಎಲ್ಲೆಲ್ಲಿ ಆಗ್ತಾ ಇದ್ದಾವೆ ಮಂದಿರಗಳಲ್ಲಿ, ಮಠಮಾನ್ಯಗಳಲ್ಲಿ ಅಲ್ಲಿ ಹೋಗಿ ಹೋಮದ ಸಾಮಗ್ರಿಗಳೇನಿದ್ದಾವೆ, ಚಕ್ಕೆ ಆಗಿರ್ಬೋದು, ಸಮಿತ್ ಆಗಿರ್ಬೋದು, ಅಥವಾ ಲವಂಗ, ತುಪ್ಪ, ಎಣ್ಣೆ, ಸಾಂಬ್ರಾಣಿ, ಆನಂತರ ನಿಮಗೆ ದಶಾಂಗ ಧೂಪ, ಷೋಡಶಾಂಗ ಧೂಪ ಇಂಥ ಒಳ್ಳೆ ಶುಭ ವಸ್ತುಗಳನ್ನು ನೀವು ದಾನ ಮಾಡಿ. ಮತ್ತು ವಿಶೇಷವಾಗಿ ರಾಹುಗ್ರಹದ್ದು ಯಾರಿಗೆ ಮಕ್ಕಳಿದ್ದಾರೆ ಮತ್ತು ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರು ಸ್ವಲ್ಪ ರಾಹುಗ್ರಹದ ಶಾಂತಿ ಮಾಡಿಸಿ, ಒಳ್ಳೆ ಫಲ ಸಿಗ್ತದೆ. ಆಮೇಲೆ ಯಾರು ಗರ್ಭಿಣಿ ಸ್ತ್ರೀಯರಿದ್ದಾರೆ ಅವರು ಕೂಡ ಸ್ವಲ್ಪ ಆರೋಗ್ಯದ ಕಡೆ ವಿಶೇಷ ಗಮನವನ್ನು ವಹಿಸಿ ರಾಹುಗ್ರಹದ ಜಪ ಮಾಡಿ ಒಳ್ಳೆಯದಾಗ್ತದೆ. ಆನಂತರ ಗುರುಗ್ರಹ ಏನು
ಲಾಭ ಸ್ಥಾನಕ್ಕೆ ಬರೆದಿದ್ದಾರೆ. ಅದರಿಂದ ಅನೇಕ ಸಮಸ್ಯೆಗಳು, ಕಷ್ಟಗಳು ಪರಿಹಾರವಾಗುತ್ತವೆ ಮತ್ತು ಯಾವುದೇ ರೀತಿಯ ತೊಂದರೆಗಳು ಕೂಡ ಗುರುಗ್ರಹ ಬರಲಿಕ್ಕೆ ನಿಮಗೆ ಕೊಡೋದಿಲ್ಲ. ಯಾಕಂದ್ರೆ ದೈವಬಲ, ಗುರುಬಲ ನಿಮಗೆ ಬರ್ತಾ ಇದೆ. ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದಿದ್ದು ಶನಿ ಮತ್ತು ರಾಹು ಗ್ರಹಗಳ ವಿಶೇಷ ಜಪ ಮಾಡಿ, ನಿಮ್ಮ ರಾಶಾಧಿಪತಿ ಬುಧ ಗ್ರಹ, ಆ ಬುಧ ಗ್ರಹದ ಕೂಡ ಜಪ ಮಾಡಿ 2026 ಶುಭ ಫಲವನ್ನು ತಮಗೆ ಸಿಗುತ್ತದೆ. ಮತ್ತು ಕನ್ಯಾ ರಾಶಿಯವರಿಗೆ 2026 ಒಳ್ಳೆ ಶುಭ ಫಲ ಪ್ರಾಪ್ತಿಯಾಗಲೆಂತ ಶುಭ ಭಾವನೆಯನ್ನು ಆ ಭಗವಂತರಲ್ಲಿ, ಆ ದೇವತೆಗಳಲ್ಲಿ, ಆ ಗುರುಗಳಲ್ಲಿ ಮಾಡುತ್ತಾ ಎಲ್ಲರಿಗೂ ಶುಭವಾಗಲಿ. ಓಂ ನಮಃ ಸಿದ್ಧೇಭ್ಯಃ.